ಎಂ ಶ್ರೀನಿವಾಸ್ ಅಂತ ಡೆಪ್ಟಿ ಕಮಿಷನರ್ ಮಂಗಳೂರು ಜಿಲ್ಲೆಗೆ. ನಮ್ಮ ಸಿಬ್ಬಂದಿ ಹಾಗೂ ನಮ್ಮ ಡೆಪ್ಟಿ ಸೂಪ್ರೆಂಟ್ ತಬ್ಜೀಲ್ ಮತ್ತು ಇನ್ಸ್ಪೆಕ್ಟರ್ ಕಮಲಾ ಅವರು, ಈ ಆಶೀಶ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೇರಳಗೆ ಹೊಂದಿಕೊಂಡಂಥ ಗಡಿ. ಇಲ್ಲಿಂದ ಕೇರಳಗೆ 1 ಕಿಲೋಮೀಟ್ರ್ ದೂರದಲ್ಲಿದೆ ಶಾಂತಿಯ ಅನ್ನೋ ಗ್ರಾಮ ಇದು. ಇಲ್ಲಿ ಸುಮಾರು 64 ಕ್ಯಾನ್ನಲ್ಲಿ ಸ್ಪಿರಿಟ್, ನಕಲಿ ಮದ್ಯ ಮಾಡೋ ಪರ್ಪಸ್ಸಿಂದ ಸ್ಪಿರಿಟ್ನ ಶೇಖರಣೆ ಮಾಡಿದ್ದು 35 ಲೀಟ್ರ್ ಕ್ಯಾನ್ನಲ್ಲಿ. ಅದೇ 35 ಲೀಟ್ರ್ ಕ್ಯಾನಲ್ಲಿ 35 ಲೀಟ್ರ್ ಉಳ್ಳುವಂಥ 64 ಕ್ಯಾನ್ನಲ್ಲಿ ಸ್ಪಿರಿಟ್ ಸಿಕ್ಕಿದೆ ನಮಗೆ. ಮತ್ತು ಒಂದು ಇದು ಪೌಚು, ಸಿಲ್ವರ್ ಕಪ್ ಬ್ರ್ಯಾಂಡಿ ಅನ್ನೋ ಪೌಚ್, ಅದೊಂದು 2000 ಪ್ಯಾಕೆಟ್ ಸಿಕ್ಕಿದೆ. ಆಮೇಲೆ ಅದು ಪ್ರೆಸ್ಸಿಂಗ್ ಮಿಷಿನ್, ಆ ಪೌಚನ್ನ ಪ್ರೆಸ್ ಮಾಡಿ ನಕಲಿ ಮದ್ಯ ತಯಾರು ಮಾಡೋವಂಥ ಒಂದು ಮಿಷಿನ್ ಸಿಕ್ಕಿದೆ. ಸೊ ಅವೆಲ್ಲ ಒಟ್ಟು ಒಂದು 3,50,000 ಬೆಲೆ ಬಾಳೋ ನಮಗೆ ದಾಸ್ತಾನು ಸಿಕ್ಕಿದೆ. ಆಮೇಲೆ ಕ್ಯಾರಮಲ್ ಸಿಕ್ಕಿದೆ. ಆರೋಪಿ ಬಂದು ನಿತ್ಯಾನಂದ ಭಂಡಾರಿ ಅಂತೇಳಿ, ನಾರಾಯಣ್ ಭಂಡಾರಿ ಅವ್ರ ಮಗ. ಆತನ ಶೋಧನೆಯಲ್ಲಿ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಅವನೇನೋ ಮಂಗಳೂರಿನಲ್ಲಿ ಯಾವುದೋ ಬಾರ್ಬಲ್ ಸೆಲೂನಲ್ಲಿ ಕೆಲಸ ಮಾಡ್ತಾನೆ ಅಂತ ತಿಳಿದು ಬಂದಿರ್ತದೆ. ಅದರ ವ್ಯಾಪ್ತಿಯಲ್ಲಿ ಹುಡುಕ್ತಾ ಇದ್ದೀವಿ. ಸೊ ಮುಂದಿನ ತನಿಖೆನ ನಮ್ಮ ಅಬಕಾರಿ ನಿರೀಕ್ಷಕ ಕಮಲಾ ಅವರು ಕೈಗೊಳ್ತಾರೆ, ಹಾಗೂ ತಬ್ಜೀಲ್ ಅವರು ಅದ್ರ ಮುಂದಿನ ಉಸ್ತುವಾರಿನ ವಹಿಸಲಿಕ್ಕೆ ಸೂಚಿಸಿರ್ತೀನಿ. ಇನ್ನು ಬೇರೆ ಕಡೆ ಇದ್ರದ್ದು ಬಗ್ಗೆ ಜಾಲ ನಾವು ಪತ್ತೆ ಹಚ್ಚುತ್ತಾ ಇದ್ದೀವಿ. ಇದು ಓವರಾಲ್ ಏನಂದರೆ ಕೇರಳ ಗಡಿ ಭಾಗ ಹತ್ತಿರ ಇರೋದರಿಂದ ಕೇರಳಕ್ಕೆ ಸರಬರಾಜು ಮಾಡೋ ದುರುದ್ದೇಶ ಅಂದ್ಕೊಂಡು ಇಲ್ಲಿ ಬಾರ್ಡರ್ನಲ್ಲಿ ಮಾಡ್ಯಾರ. ಸರ್, ಎಷ್ಟು ಸಮಯದಿಂದ ಇದು ನಡೀತಾ ಇದೆ ಅಂತ? ಎಷ್ಟು ಸಮಯದಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಮಗೆ ಈಗ ಮಾಹಿತಿ ಬಂದಿದ್ದು ಒಂದು 2-3 ದಿನದ ಮಾಹಿತಿ ಬಂತು. ನಮ್ಮ ಇನ್ಸ್ಪೆಕ್ಟರ್ ಮತ್ತು ಡೆಪ್ಟಿ ನಾವೆಲ್ಲ ವರ್ಕೌಟ್ ಮಾಡಿ ಇವತ್ತಿದು ಒಂದು ಕಾರ್ಯಗತ ನಾವು ಯಶಸ್ವಿಗೊಳಿಸಿದ್ವಿ. ಇನ್ನು ತನಿಖೆ ಅವರ ಅಂದರೆ ಅದೇ ಇದನ್ನು ನಾವು ಹಸ್ತಾಂತರಿಸ್ಬೇಕು. ಇನ್ನೂ ಸಿಕ್ಕಿದೆ, ಆರೋಪಿ ಸಿಕ್ಕಿಲ್ಲ. ನಂತರ ಎಲ್ಲಿಂದ ಬಂತು ಅಂತ ಆರೋಪಿ ನಮ್ಗೆ ಹೇಳಿದ್ಮೇಲೆ ಗೊತ್ತಾಗುತ್ತೆ, ಅವ್ನು ಹಿಡಿದ ಮೇಲೆ ಗೊತ್ತಾಗುತ್ತೆ. ಟವರ್ ಲೊಕೇಶನ್ ಹಾಕಬೇಕು, ಕಾಲ್ ಡೀಟೇಲ್ಸ್ ಹಾಕಬೇಕು. ಇದೆಲ್ಲ ಆದ ನಂತರ ಮುಂದಿನ ಕ್ರಮ ತೊಗೊಂಡು ನಾವು ಎಲ್ಲಿಗೆ ಸರಬರಾಜು ಆಗ್ತಿತ್ತು, ಯಾವ ಕಡೆಗೆ, ಇವನಿಗೆ ಎಲ್ಲಿಂದ ಸ್ಪಿರಿಟ್ ಬರ್ತಾ ಇತ್ತು, ಇನ್ನೂ ಇಲ್ಲ. ನಮ್ಗೆ ಇಲ್ಲಿ ಸ್ಪಿರಿಟ್ ಸಿಕ್ಕಿದೆ ಅಷ್ಟೇ, ಅದು ಎಲ್ಲಿಂದ ಬರುತ್ತೋ ಮೂಲ ಇನ್ನೂ ನಮ್ಗೆ ಗೊತ್ತಾಗಿಲ್ಲ. ನಂತರ ಅದನ್ನು ತನಿಖೆ ಮಾಡಿ ಎಲ್ಲಿಂದ ಬರ್ತಿತ್ತು ಅಂತೆಲ್ಲ ನಾವು ಪ್ಲ್ಯಾನ್ ಮಾಡ್ತೀವಿ. ಸರ್, ಇದು ಮನೆಯಲ್ಲೇ ಮಾಡ್ತಾ ಇದ್ರೆ? ಮನೆ ಆವರಣದಲ್ಲಿ ಸಿಕ್ಕಿದೆ. ಇದು ಮನೆ ಆವರಣ, ಅವ್ರ ರೂಮ್ನಲ್ಲೇ ಸಿಕ್ಕಿದೆ. ಮನೆ ಒಳಗೆ ಮಾಡ್ತಿರೋ, ಬೇರೆ ಕಡೆಯಿಂದ ಮಾಡ್ತಿದ್ರೆ ಈ ಆವರಣದಲ್ಲಿ ಇದನ್ನೆಲ್ಲ ನೋಡಿದ್ರೆ ವಾಸ್ತವಾಂಶ ಆವರಣದಲ್ಲಿ ತಯಾರಾಗ್ತಿದೆ ಅಂತ ಅನಿಸ್ತದೆ. ಯಾಕಂದರೆ ಮಿಷಿನ್ ಸಿಕ್ಕಿರೋದ್ರಿಂದ ಇಲ್ಲೇ ತಯಾರಾಗ್ತಿದೆ ಅಂತ. ಸೈಯದ್ ತಬ್ಜೀಲುಲ್ಲಾ ಅಂಥೇಳಿ ಅಬ್ಕಾರಿ ಉಪಾಧೀಕ್ಷಕರು, ಮಂಗಳೂರು ಉಪವಿಭಾಗ 1. ನನ್ನ ವ್ಯಾಪ್ತಿನಲ್ಲಿ ದಕ್ಷಿಣ ವಲಯ 2 ಬರುತ್ತೆ. ಅಲ್ಲಿ ಕಮಲಾನ ಇನ್ಸ್ಪೆಕ್ಟರ್ ಮತ್ತು ಆಶೀಷನ ಸಬ್ ಇನ್ಸ್ಪೆಕ್ಟ್ರು, ನವೀನು, ಉಮೇಶ್ ಮತ್ತು ಬಸವರಾಜ್ ತೋರೆಯನ್ನು ಸಿಬ್ಬಂದಿಗಳು ಇದನ್ನು ಸಣ್ಣ ಮಾಹಿತಿ ಸಿಕ್ಕಿತ್ತು ಬಾತ್ಮೀದಾರರಿಂದ. ಮಾಹಿತಿನ ಒಂದು 2-3 ದಿನದಿಂದ ಅದನ್ನು ಡೆವಲಪ್ ಮಾಡಿ ಈ ಪಕ್ಕ ಖಚಿತಪಡಿಸ್ಕೊಂಡ್ಬಿಟ್ಟು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಒಂದು ತಂಡನ ಮಾಡ್ಕೊಂಡ್ಬಿಟ್ಟು ಅಬ್ಕಾರಿ ಉಪ ಆಯುಕ್ತರಾದಂಥ TM ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇದನ್ನು ನಾವು ಒಂದು ತಂಡ ರಚನೆ ಮಾಡ್ಕೊಂಡ್ಬಿಟ್ಟು ಒಂದು ದಾಳಿಯನ್ನು ನಡೆಸಿದಾಗ ಈ ಆರೋಪಿ ನಿತ್ಯಾನಂದ ಭಂಡಾರಿ ಏನಿದ್ದಾರೆ ಅವ್ರ ಮನೆ ಬೆಡ್ರೂಮ್ಗಳಲ್ಲಿ, ಟಾಯ್ಲೆಟ್ ರೂಮ್ಗಳಲ್ಲಿ, ಸುತ್ತಮುತ್ತ ಇಲ್ಲೆಲ್ಲ ತೋಟ ಜಮೀನಾಗಿರೋದ್ರಿಂದ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಹರಡಿ ಇಟ್ಟಿದ್ದನ್ನು ನಾವು ಪತ್ತೆ ಹಚ್ಚಿದ್ವಿ. ಆ ರೀತಿ ಪತ್ತೆ ಹಚ್ಚಿದಾಗ ತಮ್ಮ ಎದುರುಗಡೆ ಕಾಣಿಸ್ತಾ ಇರೋವಂಥ ಈ 64 ಕ್ಯಾನ್ನಿದೆ. ಒಂದೊಂದು ಕ್ಯಾನು 35 ಲೀಟರ್ ಸ್ಪಿರಿಟಿನ ಇದೆ, ಮದ್ಯಸಾರ ಇದೆ. ಇದರಿಂದ ಮದ್ಯನ ತಯಾರಿಸ್ಬೋದು. ನಮಗೆ ಹೆಚ್ಚು ಕಡಿಮೆ 2.5 ಲಕ್ಷ ರೂಪಾಯಿ ಮೌಲ್ಯದ ಮದ್ಯಸಾರ ಸಿಕ್ಕಿದೆ. ಇಷ್ಟು ಮದ್ಯಸಾರ ಸಿಗಬೇಕು ಅಂತಂದರೆ ಈಗಿನ ಕಾಲದಲ್ಲಿ ತುಂಬ ಜಾಲನೇ ಇರಬೇಕು ಅನಿಸುತ್ತೆ. ಆಮೇಲೆ ಈ ಮದ್ಯಸಾರವನ್ನು ಉಪಯೋಗಿಸ್ಕೊಂಡು ಈ ಚೀಲದಲ್ಲಿ ಏನು ಕಾಣಿಸ್ತಾ ಇದೆ, ಈ ನಕಲಿ ಮದ್ಯನ ತಯಾರಿಸಿದ್ದಾರೆ. ಯಾವುದೋ ಕಂಪ್ನಿ ಹೆಸರು ಹಾಕ್ಕೊಂಡು ಕೊಟ್ಟಿದ್ದಾರೆ, ಸಿಲ್ವರ್ ಕಪ್ ಅಂತೇಳಿ.
ಆ ಕಂಪ್ನಿದು ಅಲ್ಲ ಇದು ನಕಲಿ ಮದ್ಯ ಇದು. ಅದಕ್ಕೆ ಯಾವುದೇ ನಮ್ಮದು ಭದ್ರತಾ ಚೀಟಿ ಇರುತ್ತೆ ಅಬಕಾರಿ ಇಲಾಖೆದು, ಅಂಥ ಭದ್ರತಾ ಚೀಟಿ ಆಗಲಿ ಅದಕ್ಕೆ MRP ರೇಟ್ ಆಗಲಿ ಯಾವುದೇ ಏನೂ ಇಲ್ಲ. ಅದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಅದು ನಕಲಿ ಮದ್ಯ ಅಂಥೇಳಿ. ಕೇರಳ ಗಡಿ ಭಾಗದಲ್ಲಿ ಇರೋದ್ರಿಂದ ಕೇರಳದಲ್ಲಿ ಮದ್ಯದ ದರ ಏನಿದೆ ಒಂದು ಸ್ವಲ್ಪ ಹೆಚ್ಚಿಗೆ ಇದೆ ಅಲ್ಲಿ. ಇಲ್ಲಿ ನಕಲಿ ಮದ್ಯಾನ ಮಾಡಿ ಕಡಿಮೆ ರೇಟಿಗೆ ಅಲ್ಲಿಗೆ ಮದ್ಯಾನ ಪೂರೈಕೆ ಮಾಡೋವಂಥ ದೊಡ್ಡ ಜಾಲ ಇದು. ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದನ್ನೆಲ್ಲ ತನಿಖಾ ಸಮಯದಲ್ಲಿ ನಮ್ಮ ತನಿಖಾ ತಂಡಗಳು ಇದನ್ನೆಲ್ಲ ಪತ್ತೆ ಹಚ್ಚುತ್ತವೆ. ಅದಕ್ಕೆ ನಾವು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೂಡ ಮಾಡ್ತೀವಿ. ಈ ರೀತಿಯಾಗಿ ಇದನ್ನು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹಿಡಿದಂತಹ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಅಬಕಾರಿ ಇಲಾಖೆದು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ವಲಯ ಅಬಕಾರಿ ನಿರೀಕ್ಷಕರು, ಉಪನಿರೀಕ್ಷಕರು, ಅವ್ರ ಸಿಬ್ಬಂದಿ ವರ್ಗದವರು ಮಾಹಿತಿನ ಅದನ್ನು ಕಲೆ ಹಾಕಿದ್ದಾರೆ. ಅವರು ಮೇಲಾಧಿಕಾರಿಗಳ ಚರ್ಚೆ ಮಾಡಿ ನನ್ನ ಹಂತದಲ್ಲಿ ತಂದುಕೊಟ್ಟಾಗ ನಾನು ನಮ್ಮ ಅಬಕಾರಿ ಉಪಾಯುಕ್ತರಾದ ಶ್ರೀನಿವಾಸ್ ಸರ್ ಅವರ ಮಾರ್ಗದರ್ಶನವನ್ನು ಪಡೆದು ಜಿಲ್ಲೆಯ ಅಬಕಾರಿ ಉಪವಿಭಾಗ 2ರ ತಂಡ, ಆಮೇಲೆ ನಮ್ಮ ವ್ಯಾಪ್ತಿಯ ವಲಯಗಳ ಪೂರ್ವ ವಲಯ, ದಕ್ಷಿಣ ವಲಯ 1, ಆಮೇಲೆ ಉಪವಿಭಾಗ 2ರ ವ್ಯಾಪ್ತಿಯ ಎಲ್ಲ ವಲಯಗಳು, ಬಂಟ್ವಾಳ ಎಲ್ಲಿಂದ ಸಿಬ್ಬಂದಿಗಳನ್ನು ಕರೆಸಿ ಇದನ್ನು ಮಾಡಿದ್ದೀವಿ. ಈ ಸದ್ಯದಲ್ಲೇ ಆರೋಪಿನ ನಾವು ಯಾರು ಅಂತ ಗೊತ್ತಾಗಿರೋದ್ರಿಂದ ಆತನಿಗೆ ಬಂಧನ ಅಂತೂ ಖಂಡಿತ ಮಾಡ್ತೀವಿ. ಈಗ ಇಡೀ ಪ್ರಕರಣದಲ್ಲಿ ಒಬ್ಬರೇ ಇರೋದಾ? ಈಗ ಅದು ನಮಗೆ ಮೇಲ್ನೋಟಕ್ಕೆ ಒಬ್ಬರ ಇದೆ. ಇದು ಮೇಲ್ನೋಟಕ್ಕೆ ಕಾಣಿಸ್ದಾಗ ಇಷ್ಟೆಲ್ಲ ಮಾಡಬೇಕಾದ್ರೆ ಒಬ್ಬರ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ಒಂದು ವ್ಯವಸ್ಥಿತ ಜಾಲನೇ ಇದೆ. ಇದು ಅಂತಾರಾಜ್ಯ ಜಾಲ ಕೂಡ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದನ್ನು ನಾವು ಕ್ರ್ಯಾಕ್ ಮಾಡ್ತೀವಿ.